ನಿಮ್ಮ ಎಮೋಷನ್ಸ್ನ ಟ್ರಿಗರ್ ಮಾಡಿರ್ತಾರೆ, ಏನೋ ಅಂದಿರ್ತಾರೆ, ಆ ಇನ್ಸಿಡೆಂಟ್ ಆಗೋಯ್ತು, ಅವರೂ ಇಲ್ಲ. ನಿಮಗೆ ಒಳಗಡೆ ಜ್ಞಾಪಿಸ್ಕೊಂಡಾಗೆಲ್ಲ, ಅದು ಮೆಮರಿಗೆ ಬಂದಾಗೆಲ್ಲ ಒಳಗಡೆ ಏನೋ ಒಂದು ಸಂಕಟ ಆಗುತ್ತೆ. ಹೊಟ್ಟೆ ಒಳಗಾಗ್ಬೋದು, ಎದೆ ಒಳಗಾಗ್ಬೋದು, ತಲೆಯಲ್ಲಾಗ್ಬೋದು, ಏನೋ ಒಂದು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಆ ಎಮೋಷನ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ. ನೀವು ಬಿಟ್ಟಿಲ್ಲ ಅದನ್ನು, ಅದು ಒಳಗಡೆ ನೀವು ಸಪ್ರೆಸ್ ಮಾಡಿಬಿಟ್ಟಿದ್ದೀರ. ಅದು ಪಾಯ್ಸನ್. ಏನು ಮಾಡಬೇಕು? ತಕ್ಷಣ ಅದನ್ನು ನೋಡಿದ ತಕ್ಷಣ ಗಮನಿಸಿದ ತಕ್ಷಣ ಸಾಕು, ಅಟೆನ್ಷನ್ ಕೊಡಿ. ಆ ಎಮೋಷನ್ನು ಒಳಗೆ ಹೋಗಬಾರ್ದು. ಆ ಎಮೋಷನ್ನ ಬದಲಾಯಿಸಿ. ತಕ್ಷಣ ಆ ಹೇಟ್ರೆಡ್ ಅನ್ನೋದು ಹೋಗಿ ಪ್ರೀತಿ ಆಗುತ್ತೆ. ಆಶ್ಚರ್ಯ ಆಗುತ್ತೆ, ನೀವು ಇಷ್ಟೆಲ್ಲ ಮಾಡಿದ್ರು ಕೂಡ ಅವ್ರನ್ನ ಪ್ರೀತಿಸ್ತಾ ಇದ್ದೀನಲ್ಲ ನಾನು ಅಂತ. ಅದು ನಿಮ್ಮಲ್ಲಿ ಆಗಬೇಕಾದ ಪರಿವರ್ತನೆ. ಆ ಪ್ರೀತಿ ಅವ್ರನ್ನ ಮುಟ್ಟತ್ತೆ. ಇದು ಒಂಥರ ನಿಮ್ಮೊಳಗೆ ಅದು ಹುಟ್ಟಿರೋ ಪ್ರೀತಿ, ಯಾವ ಕಾರಣದಿಂದಲೂ ಅಲ್ಲ. ಅದು ಅವ್ರನ್ನ ಮುಟ್ಟತ್ತೆ. ಇವತ್ತೆಲ್ಲ ನಾಳೆ ಅವರಿಂದ ಒಳ್ಳೆ ಮಾತುಗಳು ಬರುತ್ತೆ, ನಿಮಗೆ ಸಾಂತ್ವನ ಸಿಗುತ್ತೆ. ಈ ಪರಿವರ್ತನೆಯಲ್ಲಿ ನೀವು ಬದಲಾಗ್ತೀರಾ, ಅವರು ಬದಲಾಗ್ತಾರೆ.